ನಿಮ್ಮ ಮೈ ಮೇಲಿರೋ ಸೋನಿಯಾ ಉಗ್ರನ್ ಗೊತ್ತಲ್ಲ, ನನ್ನ ಹತ್ರ ಯಾಕೆ ಮುಚ್ಚಿಟ್ಟಿರಿ ರಾಜ್? ಯಾಕೆ? ಐ ಆಮ್ ಹೆಲ್ಪ್ಲೆಸ್. ಸರ್, ಮಿಸ್ಟರ್ ರಾಜ್ಕುಮಾರ್, ನೀವು ಸೋನಿಯಾ ಅವ್ರ ಮೇಲೆ ಸುಳ್ಳು ಕೇಸ್ ಹಾಕಿದ್ದೀರಾ ಅಂತ ಮೇಲ್ನೋಟಕ್ಕೆ ಸಾಬೀತಾಗಿದೆ. ಇದ್ರ ಬಗ್ಗೆ ನೀವೇನಂತೀರಾ? ನಿಮ್ಮ ಮೇಲೆ ಮಿಸಸ್ ಸೋನಿಯಾ ರೇಪ್ ಅಟೆಂಪ್ಟ್ ಮಾಡಿದ್ರು ಅಂತ ಆರೋಪ ಇದೆ. ಇದಕ್ಕೇನು ಹೇಳ್ತೀರಾ? ನೋ ಕಮೆಂಟ್ಸ್. ಮಿಸಸ್ ರಾಜ್ಕುಮಾರ್, ನಿಮ್ಮ ಪತಿ ಬಗ್ಗೆ ಏನಾದ್ರು ಹೇಳ್ತೀರಾ? ನೋ ಕಮೆಂಟ್ಸ್. ಸರ್ ಏನಾದ್ರು ಹೇಳಿ ಸರ್. ಇವ್ರ ವರ್ತನೆ ನೋಡ್ತಾ ಇದ್ರೆ ಮಿಸ್ಟರ್ ಹಾಗೂ ಮಿಸಸ್ ರಾಜ್ ಸೋನಿಯಾ ಮತ್ತು ಅವ್ರ ಕಂಪ್ನಿ ಮೇಲೆ ಬ್ಲಾಕ್ ಮೇಲ್ ಮಾಡಕ್ಕೆ ಈ ಕೇಸ್ ಹಾಕಿದ್ದಾರೆ ಅಂತ ಗೊತ್ತಾಗುತ್ತೆ. ಕ್ಯಾಮರಾಮನ್ ಅಮರ್ ಜೊತೆ ವೆಂಕಟೇಶ್, TV9 ಬೆಂಗಳೂರು. ಪ್ರಿಯಾ ಪ್ರಿಯಾ ಪ್ರಿಯಾ, ಪ್ಲೀಸ್ ಲಿಸನ್ ಟು ಮೀ. ಪ್ರಿಯಾ ಪ್ರಿಯಾ, ನನ್ನ ಮಾತು ಕೇಳು. ನನಗೆ ಗೊತ್ತು ಕೋರ್ಟ್ ನಡೆದಿರೋದು ನೋಡಿ ನಿಂಗೆ ತುಂಬಾ ದುಃಖ ಆಗಿದೆ ಅಂತ. ಹೌದು, ತುಂಬಾ ದುಃಖ ಆಯ್ತು. ನೀವ್ ಯಾವ ವಿಷಯ ಮೊದಲು ನನ್ನ ಹತ್ರ ಹೇಳ್ಬೇಕಿತ್ತು, ಅದು ಕೋರ್ಟಲ್ಲಿ ನಂಗೆ ಗೊತ್ತಾಯ್ತು. ನೀವು ನನ್ನ ಹತ್ರ ಎಲ್ಲ ವಿಷಯ ಮುಚ್ಚಿಟ್ಬಿಟ್ರಿ ರಾಜ್. ಸೌಮ್ಯ ನಿಮ್ಮನ್ನ ಸೆಕ್ಷುಲಿ ಹರಾಸ್ ಮಾಡಿದ್ಲು ಅಂತ ಮಾತ್ರ ಹೇಳಿದ್ರಿ. ಹಾಗಲ್ಲ ಪ್ರಿಯಾ, ಅಲ್ಲೇನ್ ನಡೀತು ಅದನ್ನೇ ಕೋರ್ಟಲ್ಲಿ ವಿವರವಾಗಿ ಎಕ್ಸ್ಪ್ಲೈನ್ ಮಾಡಿದೆ ಅಷ್ಟೇ. ಏನಂತ ಎಕ್ಸ್ಪ್ಲೈನ್ ಮಾಡ್ತೀರಿ? ನಾನೊಬ್ಬ ಗಂಡಸು, ಅದರಿಂದ ತಪ್ಪಾಗಿ ಹೋಯ್ತು ಅಂತೀರಾ? ಇಲ್ಲ ಪ್ರಿಯಾ, ಅದೊಂದು ವಿಷಯಗಳಿಗೆ ಬಂತು ಹೊರಟೋಯ್ತು ಅಷ್ಟೇ. ನಿಜ ಏನ್ ನಡೀತು ಅದನ್ನ ಮಾತ್ರ ನಾನು ಕೋರ್ಟಲ್ಲಿ ಹೇಳಿದ್ದು. ನಿಜವಾಗ್ಲೂ ನನ್ನ ಹತ್ರ ತಪ್ಪು ಮಾಡಿದ್ರೆ ನಿನ್ನ ಹತ್ರ ಪ್ರತಿಯೊಂದು ವಿಷಯನೂ ಮುಚ್ಚಿಟ್ಬಿಡ್ತಾ ಇದ್ದೆ. ಯಾವುದೋ ಒಂದು ಕಾರಣ ಹೇಳ್ಬಿಟ್ಟು ಕೆಲ್ಸಕ್ಕೆ ರಿಸೈನ್ ಮಾಡ್ಬಿಡ್ತಿದ್ದೆ. ಸೋನಿಯಾ ಮೇಲೆ ಕೇಸು ಹಾಕ್ತಿರ್ಲಿಲ್ಲ. ಅರ್ಥ ಮಾಡ್ಕೊ. ನನ್ನಿಂದ ತಪ್ಪಾಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ನಡೆದಿದ್ದು ಯಾವ್ದು ಇಂಟೆನ್ಷನ್ ಇಲ್ಲ ಅಲ್ಲ. ಅದ್ರ ಹಿಂದೆ ಒಂದು ದೊಡ್ಡ ಕಥೆನೇ ಇದೆ. ಸುಮಾರು 5 ವರ್ಷಗಳ ಹಿಂದೆ ನಾನು MTN ಮೊಬೈಲ್ ಕಂಪ್ನಿ ಕೆಲಸ ಮಾಡ್ತಿರ್ಬೇಕಾದ್ರೆ ಮಾಲ್ಡೀವ್ಸ್ ಅಲ್ಲಿದ್ದೆ. ಅಲ್ಲೇ ನನಗೂ ಸೋನಿಯಾಗೂ ಪರಿಚಯ ಆಗಿತ್ತು. ಪರಿಚಯ ಪ್ರೀತಿಗೆ ತಿರುಗಿ ನಮ್ಮಿಬ್ಬರ ಅಫೇರ್ ಮುಂದುವರಿತು. ಆದ್ರೆ ನಮ್ಮಿಬ್ಬರಲ್ಲೇ ತುಂಬಾ ಪರಸ್ಪರ ಭಿನ್ನಾಭಿಪ್ರಾಯಗಳಿತ್ತು. ಅಲ್ಲಿದ್ದಾಗ ನನ್ನೊಳಗೆ ಮಾನಸಿಕ ಹಿಂಸೆ ಆಗ್ತಿತ್ತು. ಅವಳು ನನ್ನ ಪ್ರೀತಿಗಿಂತ ಅವಳ ಆಂಬಿಷನ್ನೇ ದೊಡ್ಡದು ಅಂತ ಭಾವಿಸಿದ್ಲು. ಅದಕ್ಕೋಸ್ಕರ ಅವಳು ಹೊಟ್ಟೆಲ್ ಬೆಳೀತಿದ್ದ ನನ್ನ ಮಗುನೇ ಬಲಿ ಕೊಟ್ಬಿಟ್ಲು. ನಾವಿಬ್ರು ಬೇರೆ ಬೇರೆ ಆಗೋದ್ವಿ. ನನಗೆ ಯಾವ್ದು ಬೇಡ ಅಂತ ಅಲ್ಲಿಂದ ವಾಪಸ್ ಬಂದ್ಬಿಟ್ಟೆ. ಇದನ್ನೆಲ್ಲ ನಿಂಗೆ ಯಾಕೆ ಹೇಳಿಲ್ಲ ಅಂದ್ರೆ, ಹಳೇದನ್ನೆಲ್ಲ ಯಾವತ್ತೂ ಜ್ಞಾಪಿಸ್ಕೋಬಾರ್ದು ಅಂತಿದ್ದೆ. ಅದನ್ನೆಲ್ಲ ನಾನು ಮರ್ತು ಬಿಟ್ಟಿದ್ದೆ. ಆದ್ರೆ ನನ್ನ ಕನಸು ಮನಸ್ಸಲ್ಲೂ ನೆನ್ಸ್ಕೊಂಡಿರ್ಲಿಲ್ಲ ನನ್ನ ಈ ಭೂತಕಾಲದ ಕತೆ ನನ್ನ ಮುಂದೆ ಮತ್ತೆ ಭೂತವಾಗಿ ಬಂದು ನಿಂತ್ಕೊಳ್ಳುತ್ತೆ ಅಂತ. ಸಾರಿ ಟು ಡಿಸ್ಟರ್ಬ್ ಯು. ರಾಜ್, ಒಂದು ಇಂಪಾರ್ಟೆಂಟ್ ವಿಷಯ ಹೇಳಕ್ ಬಂದೆ. ನಾನು ಬ್ಯಾಂಕಾಕಿಂದ ಇಲ್ಲಿಗೆ ಬರ್ಬೇಕಾದ್ರೆ ನಿಮ್ ಕೇಸ್ ಬಗ್ಗೆ ಎಲ್ಲ ವಿಷಯ ಗೊತ್ತಾಯ್ತು. ನನ್ನ ಆನ್ಸರಿಂಗ್ ಮಿಷನ್ ಅಲ್ಲಿ ಒಂದು ಮೆಸೇಜ್ ಇತ್ತು. ಅದರಲ್ಲಿ ನಿಮ್ಮ ಹಾಗೂ ಸೋನಿಯಾ ಕಾನ್ವರ್ಸೇಷನ್ ಇದೆ. ನಿಮ್ಮಿಬ್ಬರ ಮಧ್ಯೆ ಏನೇನು ಮಾತುಕತೆ ನಡೀತೋ ನನ್ನ ಆನ್ಸರಿಂಗ್ ಮಿಷನ್ ಅಲ್ಲಿ ಎಲ್ಲ ರೆಕಾರ್ಡ್ ಆಗಿದೆ. ಈ ಮೆಸೇಜ್ January 21. ಇದನ್ನೊಂದ್ಸಲ ಕೇಳಿ ನೋಡಿದ್ರೆ ನಿಮ್ ಕೇಸ್ಗೆ ಏನಾದ್ರು ಹೆಲ್ಪ್ ಆಗ್ಬೋದು. ಥ್ಯಾಂಕ್ ಯು ವೆರಿ ಮಚ್. ಸೋನಿಯಾ, ಏನ್ ಮಾಡ್ತಿದ್ದೀರಾ ನೀವು? ನಾನೇನು ಮಾಡ್ತಿಲ್ಲ ರಾಜ್. ಸೋನಿಯಾ, ನೀವು ಮಾಡ್ತಿರೋ ತುಂಬಾ ತಪ್ಪು. ವಾಟ್ ಡಾರ್ಲಿಂಗ್, ನಿನಗಿದೆಲ್ಲ ತಪ್ಪಾಗಿ ಕಾಣಿಸ್ತಾ ಇದೆಯಾ? ನಾನೇನ್ ಮಾಡ್ಲಿ? ಇದು ತುಂಬಾ ದೊಡ್ಡ ಸಾಕ್ಷಿ, ಇಂಪಾರ್ಟೆಂಟ್ ಎವಿಡೆನ್ಸ್. ಇದರಿಂದ ನಾವು ಕೇಸನ್ನ ಗೆಲ್ಬಹುದು. ಫಾರೆನ್ಸಿಕ್ ಲ್ಯಾಬ್ ಅಲ್ಲಿ ಸ್ವಲ್ಪ ಫಾರ್ಮಾಲಿಟೀಸ್ ಇದೆ. ಐ ಟೇಕ್ ಕೇರ್ ಆಫ್ ಇಟ್. ಯು ಜಸ್ಟ್ ಗೋ ಹೋಮ್ ಅಂಡ್ ರಿಲ್ಯಾಕ್ಸ್. ಥ್ಯಾಂಕ್ ಯು. ಓಕೆ ರಾಜ್, ಫಾರೆನ್ಸಿಕ್ ಲ್ಯಾಬ್ ಇಂದ ಸರ್ಟಿಫಿಕೇಟ್ ತಗೊಂಡು ಈಗ ತಾನೇ ಹೊರಗಡೆ ಬರ್ತಾ ಇದ್ದೀನಿ. ಎಲ್ಲ ಜೆನ್ಯೂನ್ ಆಗಿದೆ. ಕ್ಯಾಸೆಟ್ ಟ್ಯಾಂಪರಿಂಗ್ ಆಗಿಲ್ಲ. ಈ ಕೇಸ್ ನಾವೇ ವಿನ್ ಆಗೋದು, ನೋ ಡೌಟ್ ರಾಜ್. ಏನ್ ಸರ್ ಇದೆಲ್ಲ? ರಾಜ್, ನಿನ್ನ ನಿರಪರಾಧಿ ಅಂತ ಪ್ರೂವ್ ಮಾಡಕ್ಕಿದ್ದ ಒಂದೇ ಒಂದು ಎವಿಡೆನ್ಸ್ ಆ ಕ್ಯಾಸೆಟ್ ಆಕ್ಸಿಡೆಂಟ್ ಅಲ್ಲಿ ಹಾಳಾಗೋಯ್ತು. ಐ ಆಮ್ ಸಾರಿ ರಾಜ್. ಐ ಆಮ್ ರಿಯಲಿ ಸಾರಿ ರಾಜ್. ಐ ಆಮ್ ಸಾರಿ ರಾಜ್. ಐ ಆಮ್ ಸಾರಿ ರಾಜ್. ಐ ಆಮ್ ಸಾರಿ. ರಾಜ್, ಸರ್, ಮಿಸಸ್ ಸೋನಿಯಾ ಫೋನ್. ಹಾಯ್ ರಾಜ್, ನಿಮ್ ಲಾಯರ್ಗೆ ಆಕ್ಸಿಡೆಂಟ್ ಆಗಿರೋ ವಿಷಯ ಕೇಳಿ ತುಂಬಾ ದುಃಖ ಆಯ್ತು.
ನೀವೊಬ್ಬರೇ ಇಲ್ಲಿಗೆ ಬಂದು ನನ್ನ ಪರ್ಸ್ನಲ್ ಆಗಿ ಮೀಟ್ ಮಾಡಿದ್ರೆ ನಾನು ನಿಮ್ಮ ದುಃಖದಲ್ಲಿ ಭಾಗಿಯಾಗ್ತೀನಿ. ಬನ್ನಿ ರಾಜ್. ಹಾಯ್ ರಾಜ್. ನೋಡಿ ರಾಜ್, ಜೀವನದಲ್ಲಿ ಬೇಕಾಗಿರೋದನ್ನ ಪಡೆಯೋಕೆ ಇನ್ನೊಂದನ್ನ ಬಿಟ್ಕೊಟ್ಟೆ ಪಡಿಬೇಕು. ನನಗೆ ನನ್ನ ಜೀವನ ವಾಪಸ್ ಬೇಕು. ನಿನಗೆ ನಾನು ಏನ್ ಬೇಕಾದ್ರೂ ಕೊಡಕ್ ಸಿದ್ಧ. ಗುಡ್. ನಿಮ್ ಜೀವನದ ಆಸೆ ನೆರವೇರ್ತು ಅಂತ ತಿಳ್ಕೊಳ್ಳಿ ರಾಜ್. ಕಮ್ ವಿತ್ ಮೀ. ಎಸ್ ಮೇಡಮ್, ಮಿಸಸ್ ಪ್ರಿಯಾ ರಾಜ್ಕುಮಾರ್ ನಿಮ್ಮ ನೋಡಕ್ ಬಂದಿದ್ದಾರೆ. ಕಳಿಸಿ. ನಾನ್ ಕರೆದಿದ್ದು ರಾಜ್ನ, ನಿನ್ನನ್ನಲ್ಲ. ಅದೇನ್ ಹೇಳ್ಬೇಕು ಅಂತಿದ್ದೀರೋ ನನ್ನ ಹತ್ರನೇ ಹೇಳಿ. ನಾನು ನನ್ ಗಂಡ ಇಬ್ರು ಒಂದೇ. ನಮ್ಮಿಬ್ರಲ್ಲಿ ಡಿಫ್ರೆನ್ಸ್ ಏನೂ ಇಲ್ಲ. ಡಿಫರೆನ್ಸ್ ಇದೆ. ನಿರಪರಾಧಿಗೆ 7 ವರ್ಷ ಶಿಕ್ಷೆ ಆಗತ್ತೆ. ನಾನ್ ಮನಸ್ ಮಾಡಿದ್ರೆ ಅವ್ರನ್ನ ಬಚಾವ್ ಮಾಡ್ಬಲ್ಲೆ, ಕಳ್ಕೊಂಡ್ ಕೆಲ್ಸನ ವಾಪಸ್ಸು ಕೊಡಿಸ್ಬಲ್ಲೆ. ಬಟ್ ಆನ್ ಒನ್ ಕಂಡೀಷನ್. ಮಿಸೆಸ್ ರಾಜ್ಕುಮಾರ್, ನೀವ್ ಹೋಗಿ ರಾಜ್ಗೆ ಹೇಳಿ ಯಾವ ಕೆಲ್ಸನ ಅವರು ಅರ್ಧಕ್ಕೆ ಬಿಟ್ಟು ಬಂದಿದ್ರು ಅದನ್ನ ಪೂರ್ತಿ ಮಾಡು ಅಂತ. ಆಮೇಲೆ ಲೈಫ್ ಲಾಂಗ್ ಅವರನ್ನ ನೀವು ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟು ಬದಲಾಗಿರ್ತೀರಾ ಅಂತ ಬಂದೆ. ಆದ್ರೆ ನಿಮ್ಗಿಂತ ನೀಚ ಬುದ್ಧಿ ಇದೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಮಿಸ್ಸಸ್ ಸೋನಿಯಾ, ಈ ಸ್ಟೇಟಸ್ ಪಡ್ಕೊಳ್ಳೋಕೆ ನೀವು ಎಷ್ಟೋ ಜನ ಗಂಡಸರನ್ನ ಏಣಿಯಾಗಿ ಉಪಯೋಗಿಸ್ಕೊಂಡಿದ್ದೀರಾ. ಈಗ ಬುದ್ಧಿ ಸ್ಥಿಮಿತತೆ ಕಳ್ಕೊಂಡು ನನ್ನಿಂದ ನನ್ ಗಂಡನೆ ಕಿತ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದೀರಾ. ಬಟ್ ಒನ್ ಥಿಂಗ್, ನಿನ್ನ ಕಂಡೀಷನ್ಗೆ ನನ್ನ ಗಂಡ ಒಪ್ಪೋದಿಲ್ಲ. ಅವ್ರ ಶ್ರೀಮತಿಯಾಗಿ ಅವ್ರ ಜೈಲ್ಗೆ ಹೋಗೋಕೆ ನಾನ್ ಬಿಡಲ್ಲ. ಜೈಲ್ಗೆ ಹೋಗದೆ ಇರೋ ಹಾಗೆ ಅದ್ಯಾರ್ ಕಾಪಾಡ್ತಾರೆ ಮಿಸೆಸ್ ರಾಜ್ಕುಮಾರ್? ಗಂಡನ್ಗೆ ದೆವ್ವ ಹಿಡಿದ್ರೆ ಹೆಂಡತಿ ಮಾರಿಯಾಗಿ ಆ ದೆವ್ವಕ್ಕೆ ಗ್ರಹಚಾರ ಬಿಡಿಸ್ತಾಳೆ. ಇದುವರೆಗೆ ನನಗೆ ವಕಾಲತ್ ವಹಿಸೋ ಉದ್ದೇಶ ಇರ್ಲಿಲ್ಲ. ಆದ್ರೆ ಈಗ ನನ್ನ ಗಂಡನ ಕೇಸ್ನ ಖುದ್ದಾಗಿ ನಾನೇ ವಕಾಲತ್ ವಹಿಸಿ ವಾದ ಮಾಡ್ತೀನಿ. ಒಬ್ಬ ನಿರಪರಾಧಿನ ಕೋರ್ಟ್ ಕಟ್ಕಟೆಯಲ್ಲಿ ನಿಲ್ಸಿ ಅವ್ರ ಮಾನ ತೆಗೆಯೋಕೆ ಹೇಗ್ ಪ್ರಯತ್ನ ಪಟ್ಟಿಯೋ ಹಾಗೆ ನಿನ್ನನ್ನು ಅದೇ ಕಟ್ಕಟೆಯಲ್ಲಿ ನಿಲ್ಸಿ ನಿನ್ನ ಮಾನ ಹರಾಜ್ ಹಾಕ್ತೀನಿ. ನೀರಿಗೆ ಪಾಚಿನೇ ವೈರಿ ಅನ್ನೋ ಹಾಗೆ ನಾಳೆ ಕೋರ್ಟಲ್ಲಿ ಒಂದ್ ಹೆಂಗಸು ಇನ್ನೊಂದ್ ಹೆಂಗಸನ್ನ ಸರ್ವನಾಶ ಮಾಡ್ತಾಳೆ. ಗೆಟ್ ಲಾಸ್ಟ್. ನೀವವತ್ ಸೋನಿಯಾ ಮನೆಯಿಂದ ಬ್ಯಾಂಕ್ ಮ್ಯಾನೇಜರ್ಗೆ ಯಾಕೆ ಫೋನ್ ಮಾಡಿದ್ರಿ? ಅವತ್ ನಮ್ಮಲ್ಲಿ ಪಾರ್ಟಿ ಇತ್ತಲ್ಲ ಅದಕ್ಕೆ. ನೋ, ಬ್ಯಾಂಕ್ ಮ್ಯಾನೇಜರ್ ಬ್ಯಾಂಕ್ ಹೋಗಿರೋದು ನನಗೆ ಗೊತ್ತಿತ್ತು. ನಾನು ಅವತ್ತು ಫೋನ್ ಮಾಡಿದ್ದು ರಾಕೇಶ್ಗೆ. ಫೋನಲ್ಲಿ ಪ್ರಾಬ್ಲಮ್ ಇರೋದ್ರಿಂದ ಒಂದು ಲೈನು ರಾಕೇಶ್ಗೆ, ಇನ್ನೊಂದು ಲೈನು ಬ್ಯಾಂಕ್ ಮ್ಯಾನೇಜರ್ಗೆ ಹೋಗಿರುತ್ತೆ.
ಮೊದಲನೇ ಸಲ ಕೋರ್ಟಿಗೆ ವಕಾಲತ್ ವಹಿಸ್ಕೊಳಕ್ ಹೋಗ್ತಾ ಇದ್ದೀನಿ. ನಿನ್ನ ಹತ್ರ ಬೇಡ್ಕೊಳ್ಳೋದಿಷ್ಟೇ, ಸತ್ಯಕ್ಕೆ ಗೆಲುವು ಸಿಗೋ ಹಾಗೆ ಆಶೀರ್ವಾದ ಮಾಡಮ್ಮ.